ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ವೈಟ್ ಕಾಲರ್ ಕ್ರೈಮ್ಸ್ ನಲ್ಲಿ ಬರುವಂತಹ ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ಎನ್ನುವಂತಹ ಒಂದು ವೈಟ್ ಕಾಲರ್ ಕ್ರೈಮ್ ನ ಕುರಿತು ಡಿಸ್ಕಸ್ ಮಾಡೋಣ. ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ಇದೊಂದು ಸೀರಿಯಸ್ ವೈಟ್ ಕಾಲರ್ ಕ್ರೈಮ್. ಈ ಕ್ರೈಮ್ ನಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್, ಉದಾಹರಣೆಗೆ ಡಾಕ್ಟರ್ಸ್ ಗಳು ನೆಗ್ಲಿಜೆನ್ಸ್ ಮಾಡ್ತಾರೆ ಅಥವಾ ಮಿಸ್ಕಂಡಕ್ಟ್ ಮಾಡ್ತಾರೆ. ಇದರಿಂದ ಪೇಷಂಟ್ಸ್ ಗೆ ಹಾರ್ಮ್ ಆಗುತ್ತೆ. ಇದನ್ನ ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ಅಂತೇಳಿ ಕರೆಯುತ್ತೇವೆ. ಈ ಮೆಡಿಕಲ್ ಮಾಲ್ ಪ್ರಾಕ್ಟೀಸಸ್ಗೆ ಕಾರಣಗಳು ಯಾವುವು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಫಸ್ಟ್ ಪಾಯಿಂಟ್, ಮಿಸ್ ಡಯಾಗ್ನೋಸಿಸ್. ಇದು ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ನ ಒಂದು ಕಾಮನ್ ಫಾರ್ಮ್ಸ್. ಇಲ್ಲಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂದ್ರೆ ಉದಾಹರಣೆಗೆ ವೈದ್ಯರು ಪೇಷಂಟ್ಸ್ ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ, ಅವನಿಗೆ ಇರುವಂತಹ ಡಿಸೀಸ್ ಯಾವುದು ಅನ್ನೋದನ್ನ ಡಯಾಗ್ನೋಸ್ ಮಾಡುವಲ್ಲಿ ಫೇಲ್ ಆಗ್ತಾರೆ. ಈ ಕಂಡೀಷನ್ ಮಿಸ್ ಡಯಾಗ್ನೋಸಿಸ್ ಅಂತ ಕರೆಯಲಾಗುತ್ತೆ. ಇದರಿಂದ ಪೇಷಂಟ್ ಗೆ ಇನ್ಕರೆಕ್ಟ್ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಮತ್ತೆ ಟ್ರೀಟ್ಮೆಂಟ್ ಕೊಡಲು ಡಿಲೇ ಆಗುತ್ತೆ. ಇದರಿಂದ ಪೇಷಂಟ್ಸ್ ನ ಒಂದು ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಬಹುದು. ನೆಕ್ಸ್ಟ್ ಕಾಸಸ್ ಏನು ಅಂತಂದ್ರೆ ಸರ್ಜಿಕಲ್ ಎರರ್ಸ್. ಸರ್ಜರಿ ಸಮಯದಲ್ಲಿ ಮಾಡುವಂತಹ ಮಿಸ್ಟೇಕ್ಸ್ ಗಳನ್ನ ಸರ್ಜಿಕಲ್ ಎರರ್ಸ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ರಾಂಗ್ ಸೈಟ್ ನಲ್ಲಿ ಆಪರೇಷನ್ ಮಾಡೋದು, ಆಮೇಲೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಾಡಿಯ ಒಳಗಡೆನೆ ಬಿಡೋದು ಮತ್ತು ಅನ್ನೆಸೆಸರಿ ಸರ್ಜರಿಗಳನ್ನ ಪರ್ಫಾರ್ಮ್ ಮಾಡೋದು. ಇದರಿಂದ ಪೇಷಂಟ್ಸ್ ನ ಒಂದು ಹೆಲ್ತ್ ನ ಮೇಲೆ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಬರುವಂತಹ ಕಾರಣ ಮೆಡಿಕೇಶನ್ ಎರರ್ಸ್. ಇದರಲ್ಲಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ರಾಂಗ್ ಮೆಡಿಕೇಶನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಥವಾ ಇನ್ಕರೆಕ್ಟ್ ಡೋಸೇಜ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಥವಾ ಅವನಿಗೆ ಈ ಡ್ರಗ್ ಕೊಟ್ಟಾಗ ಅವನ ಬಾಡಿ ಮೇಲೆ ಯಾವ ರೀತಿಯ ಒಂದು ರಿಯಾಕ್ಷನ್ ಆಗುತ್ತೆ ಅನ್ನೋದು ರೆಕಾಗ್ನೈಸ್ ಮಾಡುವಲ್ಲಿ ಫೇಲ್ ಆಗ್ತಾರೆ. ಇದರಿಂದ ಪೇಷಂಟ್ಸ್ ನ ಹೆಲ್ತ್ ಮೇಲೆ ಪರಿಣಾಮಗಳನ್ನ ಬೀರಬಹುದು. ನೆಕ್ಸ್ಟ್ ಕಾರಣ ಏನು ಅಂತಂದ್ರೆ ಬರ್ತ್ ಇಂಜುರೀಸ್. ಈ ಚೈಲ್ಡ್ ಬರ್ತ್ ನ ಟೈಮ್ ನಲ್ಲಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಗಳು ತೋರಿಸುವಂತಹ ನೆಗ್ಲಿಜೆನ್ಸ್ ನಿಂದ ತಾಯಿ ಮತ್ತು ಮಗುವಿಗೆ ಹಾರ್ಮ್ ಆಗೋದನ್ನ, ಇಂಜುರಿ ಆಗೋದನ್ನ ಬರ್ತ್ ಇಂಜುರೀಸ್ ಅಂತ ಕರೆಯುತ್ತೇವೆ. ಇದರಲ್ಲಿ ಡೆಲಿವರಿ ಟೂಲ್ಸ್ ಗಳನ್ನ ಇಂಪ್ರಾಪರ್ ಆಗಿ ಯೂಸ್ ಮಾಡೋದು ಮತ್ತು ಟೈಮ್ಲಿ ಸಿ ಸೆಕ್ಷನ್ ನಲ್ಲಿ ಪರ್ಫಾರ್ಮ್ ಮಾಡಲಾರದೆ ಇರೋದು, ತಾಯಿಗೆ ಆಗ್ತಾ ಇರುವಂತಹ ನೋವನ್ನ ಸರಿಯಾಗಿ ಮಾನಿಟರ್ ಮಾಡದೇ ಇರೋದು. ನೆಕ್ಸ್ಟ್ ಬರುವಂತಹ ಕಾರಣ, ಏನಾದ್ರೂ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಪೇಷಂಟ್ ಗಳಿಂದ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕಾನ್ಸೆಂಟ್ ತೆಗೆದುಕೊಳ್ಳದೇ ಇರೋದು. ಇದರಲ್ಲಿ ಯಾವುದೇ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪೇಷಂಟ್ ಗಳಿಗೆ ಇನ್ಫಾರ್ಮ್ ಮಾಡಬೇಕು. ಅದರಲ್ಲಿರುವಂತಹ ಪೊಟೆನ್ಶಿಯಲ್ ರಿಸ್ಕ್ ಮತ್ತು ಬೆನಿಫಿಟ್ಸ್ ಗಳನ್ನ ಅವ್ರಿಗೆ ತಿಳಿಸಬೇಕು. ಅವರಿಂದ ಕಾನ್ಸೆಂಟ್ ಅನ್ನ ತೆಗೆದುಕೊಂಡ ಮೇಲೆ ಮಾತ್ರ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್, ಈ ಮಾಲ್ ಪ್ರಾಕ್ಟೀಸ್ ನಿಂದ ಏನೇನು ಕಾನ್ಸಿಕ್ವೆನ್ಸಸ್ ಗಳು ಆಗ್ತವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಪೇಷಂಟ್ಗೆ ಹಾರ್ಮ್ ಆಗುತ್ತೆ. ಅದು ಫಿಸಿಕಲ್ ಇಂಜುರಿ ಆಗಿರ್ಬೋದು, ಸೈಕಲಾಜಿಕಲ್ ಟ್ರಾಮಾ ಆಗಿರ್ಬೋದು, ಕೆಲವೊಂದು ಎಕ್ಸ್ಟ್ರೀಮ್ ಕೇಸಸ್ ಗಳಲ್ಲಿ ಡೆತ್ ಕೂಡ ಆಗುತ್ತೆ. ನೆಕ್ಸ್ಟ್, ಫೈನಾನ್ಷಿಯಲ್ ಬರ್ಡನ್. ಇಲ್ಲಿ ಪೇಷಂಟ್ಸ್ ಗಳಿಗೆ, ಪೇಷಂಟ್ ನ ಫ್ಯಾಮಿಲಿಗಳಿಗೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಕಾರಣ ಏನು ಅಂತಂದ್ರೆ ಅಡಿಷನಲ್ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಇದರಿಂದ ಅವರು ಇನ್ಕಮ್ ಲಾಸ್ ಆಗುತ್ತೆ. ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ಮೇಲೆ ಕ್ಲೇಮ್ ಮಾಡಬೇಕು ಅಂದಾಗ ಅವರು ಲೀಗಲ್ ಫೀಸ್ ಗಳನ್ನ ಕೂಡ ಕೊಡಬೇಕಾಗತ್ತೆ. ಅವಾಗ ಕೂಡ ಒಂದು ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್ ಏನು ಅಂತಂದ್ರೆ ಪ್ರೊಫೆಷನಲ್ ರೀಪರ್ಕಷನ್ಸ್. ಯಾರು ಮಾಲ್ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಗಿಲ್ಟಿ ಅಂತೇಳಿ ಪ್ರೂವ್ ಆಗುತ್ತೆ. ಅವರ ವಿರುದ್ಧ ಡಿಸಿಪ್ಲಿನರಿ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅವರನ್ನ ಸಸ್ಪೆಂಡ್ ಮಾಡಬಹುದು, ಅವರ ಮೆಡಿಕಲ್ ಲೈಸೆನ್ಸ್ ಅನ್ನ ರೆವೋಕೇಶನ್ ಮಾಡಬಹುದು, ಅವರಿಗೆ ಸಬ್ಸ್ಟಾನ್ಷಿಯಲ್ ಫೈನಾನ್ಷಿಯಲ್ ಪೆನಾಲ್ಟೀಸ್ ಗಳನ್ನ ಕೂಡ ಕೊಡಬಹುದು. ಆಮೇಲೆ ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್, ಹೆಲ್ತ್ ಕೇರ್ ಸಿಸ್ಟಮ್ ನ ಮೇಲೆ ಪಬ್ಲಿಕ್ ಗೆ ಇರುವಂತ ಟ್ರಸ್ಟ್ ನಾಶವಾಗುತ್ತೆ, ಹಾಳಾಗುತ್ತೆ, ಅವರು ಕಳ್ಕೊಳ್ತಾರೆ. ಇವೆಲ್ಲ ಮೆಡಿಕಲ್ ಮಾಲ್ ಪ್ರಾಕ್ಟೀಸಸ್ ನ ಕಾನ್ಸಿಕ್ವೆನ್ಸಸ್ ಗಳು. ನೆಕ್ಸ್ಟ್, ಈ ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ಅನ್ನ ಪ್ರಿವೆಂಟ್ ಹೇಗೆ ಮಾಡೋದು? ಫಸ್ಟ್ ಪಾಯಿಂಟ್, ಇಂಪ್ರೂವ್ಡ್ ಕಮ್ಯುನಿಕೇಶನ್ಸ್. ಹೆಲ್ತ್ ಕೇರ್ ಪ್ರೊವೈಡರ್ಸ್ ಗಳು ಪೇಷಂಟ್ಸ್ ಗಳ ಜೊತೆ, ಅವರ ಫ್ಯಾಮಿಲಿ ಜೊತೆ ಕ್ಲಿಯರ್ ಆಗಿ, ಕನ್ಸೈಸ್ ಆಗಿ, ಓಪನ್ ಆಗಿ ಕಮ್ಯುನಿಕೇಶನ್ ಮಾಡಬೇಕು.
ಅಕ್ಯುರೇಟ್ ಡಯಾಗ್ನೋಸಿಸ್ ಮಾಡಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಕಂಟಿನ್ಯೂಡ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಗಳಿಗೆ ಸರಿಯಾದಂತಹ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡಬೇಕು, ಅವರಿಗೆ ಸರಿಯಾದ ಟ್ರೈನಿಂಗ್ ಅನ್ನ ಕೊಡಬೇಕು, ಹೊಸ ಟೆಕ್ನಾಲಜಿಗಳ ಬಗ್ಗೆ, ಸೇಫ್ಟಿ ಟೂಲ್ಸ್ ಗಳ ಬಗ್ಗೆ ಅವರಿಗೆ ಎಜುಕೇಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಸ್ಟ್ಯಾಂಡರ್ಡೈಸ್ ಪ್ರೊಸೀಜರ್ಸ್. ಈ ಸ್ಟ್ಯಾಂಡರ್ಡೈಸ್ ಪ್ರೊಸೀಜರ್ಸ್ ಗಳನ್ನ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗಳು ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಕಂಪ್ಲೈ ಮಾಡಬೇಕು, ಚೆಕ್ ಲಿಸ್ಟ್ಸ್ಗಳನ್ನು ಇಟ್ಕೊಂಡಿರಬೇಕು. ಇದರಿಂದ ಸಾಕಷ್ಟು ಒಂದು ಮೆಡಿಕಲ್ ಮ್ಯಾಲ್ ಪ್ರಾಕ್ಟೀಸ್ ಅನ್ನು ನಾವು ಪ್ರಿವೆಂಟ್ ಮಾಡಬಹುದು, ರೆಡ್ಯೂಸ್ ಕೂಡ ಮಾಡಬಹುದು. ನೆಕ್ಸ್ಟ್ ಮೀಜರ್ಸ್ ಏನು ಅಂತಂದ್ರೆ, ಇದು ರೋಬಸ್ಟ್ ರಿಪೋರ್ಟಿಂಗ್ ಸಿಸ್ಟಮ್ ಇರಬೇಕು. ಸೊ ಈ ಹೆಲ್ತ್ ಕೇರ್ ಸಿಸ್ಟಮ್ ನಲ್ಲಿ ಒಂದು ನಾನ್ ಪನಿಟಿವ್ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಹೆಲ್ತ್ ಕೇರ್ ವರ್ಕರ್ಸ್ ಗಳು ಏನಾದ್ರೂ ಎರರ್ಸ್ ಆದಾಗ ರಿಪೋರ್ಟ್ ಗಳನ್ನ ಕೊಡಬೇಕು, ಯಾವುದೇ ರೀತಿಯ ಹೆದರಿಕೆ ಇರಲಾರ್ದೆ. ಇದರಿಂದ ಏನಾಗುತ್ತಂದ್ರೆ ಆ ಇಶ್ಯೂಸ್ ಗಳನ್ನ ಐಡೆಂಟಿಫೈ ಮಾಡಬಹುದು, ಮುಂದೆ ಹೆಚ್ಚಿಗೆ ಆಗುವಂತಹ ಒಂದು ಕಾನ್ಸಿಕ್ವೆನ್ಸಸ್ ಗಳನ್ನ ಪ್ರಿವೆಂಟ್ ಮಾಡಬಹುದು. ನೆಕ್ಸ್ಟ್ ಮೀಜರ್ ಏನು ಅಂತಂದ್ರೆ, ಪೇಷಂಟ್ಸ್ ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು. ಯಾವುದೇ ಒಂದು ಹೆಲ್ತ್ ಕೇರ್ ಪ್ರೊವೈಡ್ ಮಾಡ್ತಾ ಇರಬೇಕಾದ್ರೆ ಪೇಷಂಟ್ಸ್ ಗಳನ್ನ ಅದರಲ್ಲಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಗಳಾಗಿ ಅವ್ರಿಗೆ ಇರೋದಿಕ್ಕೆ ಎನ್ಕರೇಜ್ ಮಾಡಬೇಕು. ಅವರಿಗೆ ಪ್ರತಿಯೊಂದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕು. ಅವರ ಹೆಲ್ತ್ ಕಂಡೀಷನ್ಸ್ ಏನಿದೆ, ಅದಕ್ಕೆ ಯಾವ ಟ್ರೀಟ್ಮೆಂಟ್ಸ್ ಬೇಕು, ಇವೆಲ್ಲವುಗಳನ್ನ ಹೇಳ್ತಾ ಹೋದಾಗ ನಾವು ಮೆಡಿಕಲ್ ಮಾಲ್ ಪ್ರಾಕ್ಟೀಸ್ ಅನ್ನ ಪ್ರಿವೆಂಟ್ ಮಾಡಬಹುದು. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.